ಇದನ್ನು ಕಟ್ಟಿದ ಮೇಲೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತ ಮತ್ತೆ ಮತ್ತೆ ತಗೋತಾ ಇದ್ದೀರಾ, ಬೇರೆಯವ್ರಿಗೂ ಕೂಡ ಕೊಡಿಸ್ತಾ ಇದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡಿಕೊಡಿ. ಇದು ಕಟ್ಟೋದ್ರಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ, ಹಣ ಆಕರ್ಷಣೆ ಆಗುತ್ತೆ. ಮತ್ತೆ ಇದನ್ನ ಸಾಲದ ಸಮಸ್ಯೆಗೆ, ಮನೆಯಲ್ಲಿ ಏನೇ ತೊಂದರೆ ಇದ್ರೂ ಕೂಡ ಹೋಗ್ಲಾಡಿಸುತ್ತೆ. ಇದನ್ನ ಕಟ್ಟಿದ ಮೇಲೆ ಮಿರಾಕಲ್ ಅಂತಾನೆ ಹೇಳ್ಬೋದು. ಒಂದಲ್ಲ ಒಂದು ಸಮಸ್ಯೆ ಹೋಗ್ಲಾಡಿಸುತ್ತೆ. ನಿಮ್ಗೆ ಎಷ್ಟೇ ಸಾಲ ಇದ್ರೂ ಕೂಡ ಯಾವುದೋ ಒಂದು ದಾರಿ ತೋರಿಸಿ ಆ ಸಾಲನ ತೀರಿಸೋ ಹಾಗೆ ಮಾಡುತ್ತೆ. ಮನಿ ಅಟ್ರಾಕ್ಷನ್ ಆಗುತ್ತೆ. ಇದನ್ನ ಅಂಗಡಿಗೆ ಕಟ್ಟಿದ್ರೆ ಬೇಗ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ. ಮತ್ತೆ ಇದನ್ನ ಕಟ್ಟಿದ ಮೇಲೆ ತುಂಬಾ ಜನ ಒಳ್ಳೆಯವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ ಅಂತ ಮನಸ್ಸನ್ನ ಕೆಡಿಸ್ಕೋಬೇಡಿ. ಒಂದು ನಿರ್ಧಾರ ಮಾಡಿ ಇದನ್ನ ತಗೊಂಡು ಕಟ್ಟಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಬಂದು ತುಂಬ ಒಳ್ಳೆ ವಿಡಿಯೋ. ಇದನ್ನು ಮಾಡಿ ನೋಡಿ ನೀವೇ ಹೇಳ್ತೀರಾ. ಇದನ್ನು ಬಂದು 3 ಕೋರಿಕೆಗಳನ್ನು ನೀವು ಮಾಡ್ಬೋದು. ಇನ್ನು ಬೇರೆ ರೆಮಿಡಿಗಳಲ್ಲಿ ನೀವು ಒಂದು ಕೋರಿಕೆ ಮಾತ್ರ ನೀವು ನಡೆಸ್ಬೋದು ಅಂತ ನಾನು ಹೇಳಿರ್ತೀನಿ. ಇದರಲ್ಲಿ ಬಂದು ನಿಮ್ಮ 3 ಕೋರಿಕೆಗಳು ಏನಿದೆ, ಯಾವುದೇ ಆದರೂ ಪರವಾಗಿಲ್ಲ. ನಿಮಗೆ ಹಣದ ಸಮಸ್ಯೆ ಇದೆಯಾ, ಇಲ್ಲ ನೀವು ಹಣದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕಾ, ಇಲ್ಲ ನೀವು ಕೊಟ್ಟಿರೋ ಸಾಲ ಬರಬೇಕಾ, ಅಥವಾ ನಿಮ್ಮ ಸಾಲ ತೀರಬೇಕಾ, ಅಥವಾ ನಿಮಗೆ ಏನಾದರೂ ಒಡವೆ, ಮನೆ, ಆಸ್ತಿ ಏನಾದರೂ ತುಂಬ ವರ್ಷಗಳಿಂದ ಆಸೆ ಇದೆಯಾ, ಅದು ಬೇಕಾ ನಿಮಗೆ, ಯಾವುದಾದ್ರೂ 3 ಕೋರಿಕೆಗಳನ್ನು ಮಾತ್ರ ನೀವು ಕೇಳಬೇಕಾಗುತ್ತೆ. ಯಾವ ರೀತಿ ಏನು ಅನ್ನೋದು ನಿಮ್ಮ ಕೈಯಾರೇ ನೀವು ಮಾಡ್ಕೋಬಹುದು. ಸರಿನಾ? ಬೇರೆಯವ್ರ ಹತ್ರ ಹೋಗಿ ದುಡ್ಡನ್ನ ಕೊಟ್ಟು ಮೋಸ ಹೋಗಿ ಆಗುತ್ತೋ ಆಗೋಲ್ವೋ ಅನ್ನೋ ಒಂದು ಮನಸ್ಥಿತಿ ಇರೋದಿಲ್ಲ. ಇದನ್ನು ನೀವೇ ನಿಮ್ಮ ಕೈಯಾರೆ ಇದನ್ನು ಮಾಡಬೇಕು. ಮಾಡಿ ನೋಡಿ, ನಿಮಗೆ ಖಂಡಿತ ರಿಸಲ್ಟ್ ಅನ್ನೋದು ಸಿಗುತ್ತೆ. ನನಗಂತೂ ಇದರಿಂದ ಒಳ್ಳೆ ರಿಸಲ್ಟ್ ಅನ್ನೋದು ಸಿಕ್ಕಿದೆ. ನನಗಂತೂ ತುಂಬ ನಂಬಿಕೆ ಇದೆ ಇದರಲ್ಲಿ. ಉಪ್ಪಿನ ರೆಮಿಡಿ ಆದಷ್ಟು ತುಂಬ ರೆಮಿಡಿಗಳನ್ನು ನಾನು ತೋರಿಸಿದ್ದೀನಿ ಕೂಡ. ತುಂಬ ಜನ ಹೇಳ್ತಾ ಇದ್ದಾರೆ ನನಗೆ ಒಳ್ಳೊಳ್ಳೆ ಸಕ್ಸಸ್ ಸಿಗ್ತಾ ಇದೆ ನಿಮ್ಮ ರೆಮಿಡಿಯಿಂದ ಅಂತ. ರೆಮಿಡಿ ಸಿಕ್ಕಿದಾದಮೇಲೆ, ರಿಸಲ್ಟ್ ಸಿಕ್ಕಿದಾದಮೇಲೆ ಮತ್ತು ಸ್ಫಟಿಕನೂ ಕೂಡ ತಗೋತಾ ಇದ್ದಾರೆ. ನಿಮ್ಮ ರೆಮಿಡಿಗಳಲ್ಲೇ ಇಷ್ಟು ಪವರ್ ಇದೆ ಅಂದರೆ ನೀವು ಕೊಡೋ ಸ್ಫಟಿಕದಲ್ಲಿ ಇನ್ನೆಷ್ಟು ಪವರ್ ಇರಬಾರ್ದು ಅಂತ. ಹೌದು, ತುಂಬ ಜನ ತೊಗೊಂಡಿದ್ದೀರಾ, ಮತ್ತೆ ಮತ್ತೆ ತೊಗೋತಾ ಇದ್ದೀರಾ, ಮತ್ತು ನೀವು ಬೇರೆಯವ್ರಿಗೂ ಕೂಡ ಕೊಡಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮೊನ್ನೆ ತಾನೇ ಮ್ಯಾಂಗ್ಳೂರಿಂದ 3 ಜನಕ್ಕೆ ಕೊಡಿಸಿದ್ರು, ಅವ್ರ ತಮ್ಮನಿಗೆ ಮತ್ತು ಅಕ್ಕಪಕ್ಕ ಲೇಬರ್ಸ್ಗೆ, ಮತ್ತು ಯಾರೋ ಶಾಪಲ್ಲಿ ಬೇಕು ಅಂತ ಹೇಳಿದ್ದಕ್ಕೆ ಅವರಿಗೆ ಎಲ್ಲ ಕೊಡಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಶ್ಯಾಮಲಾ ಸಿಸ್ಟರ್. ನಿಮಗೂ ಕೂಡ ಒಳ್ಳೆಯದಾಗಲಿ ನಿಮ್ಮ ಒಳ್ಳೆ ಮನಸ್ಸಿಗೆ. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಬೇಕು ಅಂದವರು ಆರ್ಡರ್ನ ಮಾಡ್ಕೊಳ್ಳಿ. 7 ಡೇಸ್ ಸೀಕ್ರೆಟ್ ಮೆಥಡ್ ಏನಿದೆ ಅದನ್ನು ಹೇಳ್ಕೊಡ್ತೀನಿ. ಅದನ್ನು ಮಾಡಿದಾಗಲ ಮಾತ್ರ ನಿಮಗೆ ರಿಸಲ್ಟ್ ಅನ್ನೋದು ಸಿಗೋದು. ಬನ್ನಿ, ಈ ರೆಮಿಡಿ ಯಾವ ರೀತಿ ಮಾಡಬೇಕು ಅನ್ನೋದು ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ನಿಮಗೆ 3 ಕೋರಿಕೆಗಳೇನಿದೆ ಅದನ್ನು ಮೇಯ್ನಾಗಿ ಬರ್ಕೊಳ್ಳಿ. ದೊಡ್ಡ ಕೋರಿಕೆ ಏನೇ ಒಂದಾಗಿರಲಿ ಅದನ್ನು ನೀವು ಬರ್ಕೋಬೇಕು. ನಾನು ಸುಮ್ಮನೆ ಹೀಗೆ ಬರ್ತಿದ್ದೀನಿ. ನನಗೆ ಸ್ವಂತ ಮನೆ ಬೇಕು, ಬೇಗ ಆಗಲಿ. ನನ್ನ ಸಾಲ 10 ಲಕ್ಷ ಸಾಲ ತೀರಿ ಹೋಗಲಿ ಬೇಗ ಬೇಗ. ನಿಮಗೆ ಇನ್ಸ್ಟೆಂಟ್ ಬೇಗ ನಿಮಗೆ ಏನೇ ಒಂದು ಆಗಬೇಕು ಅಂದರೆ ಬೇಗ ಅನ್ನೋದು ಬರೀರಿ. ನನಗೆ ಇವರು ಅಂದರೆ ಅವರ ಹೆಸರನ್ನ ಬರ್ಕೊಳ್ಳಿ. ಸೌಮ್ಯ, ಲತಾ, ಏನೋ ಒಂದು. ನಿಮಗೆ ಹಣ ಯಾರು ಕೊಡಬೇಕು, ಜೆಂಟ್ಸ್ ಆಗಿರಲಿ ಲೇಡೀಸ್ ಆಗಿರಲಿ, ನಿಮಗೆ ಹಣ ಯಾರು ಕೊಡಬೇಕು ಅವ್ರ ಹೆಸರನ್ನ ಬರ್ಕೊಳ್ಳಿ. ಇವರು ಹಣ 5 ಲಕ್ಷ ಕೊಡಬೇಕು, ಬೇಗ ಸಿಗಲಿ ನನಗೆ. ಈ ಥರ ನಿಮಗೆ ಏನೇ ಒಂದು ಕೋರಿಕೆ ಇದ್ದರೂ ಕೂಡ ಈ ರೀತಿ ಬರ್ಕೊಳ್ಳಿ. ಈ ರೀತಿ ಬರ್ಕೊಂಡು ನೀವು ಯಾವ ದಿನ ಮಾಡಬೇಕು ಅಂದರೆ ಆದಷ್ಟು ಮಂಗಳವಾರ ಅಥವಾ ಇದನ್ನು ಶನಿವಾರ ಇದನ್ನು ಮಾಡಬೇಕು. ಮಂಗಳವಾರ ಅಥವಾ ಇದನ್ನು ಶನಿವಾರ ಮಾಡಬೇಕು. ಇದನ್ನು ಸಂಜೆ ಟೈಮೇ ಮಾಡಬೇಕು. ಇದು ಬೆಳಗ್ಗೆ ಟೈಮ್ ಮಾಡಬೇಡಿ ಪ್ಲೀಸ್. ಸಂಜೆ ಟೈಮೇ ಇದನ್ನು ಮಾಡಬೇಕಾಗುತ್ತೆ. ಸಂಜೆ ಟೈಮ್ ಏನನ್ನು ಮಾಡಿ ಅಂತ ಹೇಳಿದ್ರೆ, ಈ ಥರ ನೀವು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ನೀವು ಕೂಡ ಸ್ನಾನ ಮಾಡ್ಕೊಳ್ಳಿ. ನಂತರ ಒಂದು 5 ನಿಮಿಷ ಮಕ್ಕಳು ಇಲ್ಲ ಯಾರಿದ್ರೂ ಕೂಡ ಒಂದು 5 ನಿಮಿಷ ಮನೆಯಿಂದ ಹೊರಗಡೆ ಅಥವಾ ರೂಮಲ್ಲಿ ಕೂರಿಸಿ ನೀವು ಒಂದು 5 ನಿಮಿಷ ನಿಮ್ಮ ಮೈಂಡನ್ನ ಫ್ರೀ ಮಾಡ್ಕೊಳ್ಳಿ. ಫ್ರೀ ಮಾಡಿಕೊಂಡು ಒಂದು ಬೌಲಲ್ಲಿ ಉಪ್ಪನ್ನು ತಗೊಳ್ಳಿ, ಕಲ್ಲುಪ್ಪು. ಈ ಥರ ಹೊಸ ಪ್ಯಾಕೆಟಲ್ಲೇ ಬರಬೇಕು. ಮನೆಯಿಂದ ನೀವು ಯೂಸ್ ಮಾಡುವಂತಹ ಉಪ್ಪನ್ನು ತೆಗಿಬೇಡಿ. ಹೊಸ ಪ್ಯಾಕೆಟಲ್ಲೇ ಇದನ್ನು ತೆಗಿಬೇಕಾಗುತ್ತೆ. ತೆಗೆದು ಒಂದು ಬೌಲ್
ಗ್ಲಾಸಿನ ಬೌಲ್ ಏನಿದೆ, ಗ್ಲಾಸಿನ ಬೌಲಲ್ಲಿ ತೆಗೆದು ಇಟ್ಕೊಳ್ಳಿ, ಸರಿನಾ. ಇಟ್ಕೊಂಡು ನೀವು ಏನು ಮಾಡಿ ಅಂದರೆ, ಈ ಥರ ನಿಮ್ಮ ಕೋರಿಕೆ ಏನೇ ಆದರೂ ಪರವಾಗಿಲ್ಲ, ಏನಿ ಒನ್ ಅಂತ ನಾನು ಹೇಳಿದ್ದೀನಿ. ಇಲ್ಲ ಮದುವೆ ಆಗಬೇಕಾ, ಬೇಗ ಮದುವೆ ಆಗಬೇಕು, ನನಗೆ ಹೆಣ್ಣು ಸಿಗ್ತಾಯಿಲ್ಲ ಅಥವಾ ಗಂಡು ಸಿಗ್ತಾಯಿಲ್ಲ, ಒಳ್ಳೆಯ ಕುಟುಂಬ ಸಿಗ್ತಾಯಿಲ್ಲ, ಒಳ್ಳೆಯ ವರ ಸಿಗ್ತಾಯಿಲ್ಲ, ನಿಮಗೇನಿದೆ ಅದನ್ನು ನೀವು ಬರ್ಕೋಬಹುದು. ಆದರೆ ಬೇಗ ಆಗಲಿ ಅನ್ನೋದನ್ನ ಮಾತ್ರ ಬರ್ಕೊಳ್ಳಿ, ಯಾಕಂದರೆ ಬೇಗ ಸಿಗಲಿ, ನಿಮ್ಮ ಕೋರಿಕೆ ಏನಿದೆ ಬೇಗ ನೆರವೇರಲಿ ಅಂತ. ಅದಾದಮೇಲೆ ಏನೇ ಒಂದು ಈಗ ಗೌರ್ಮೆಂಟ್ ಕೆಲಸ ಸಿಗಬೇಕು, ಅಲ್ಲ ಯಾವುದೋ ಒಂದು ದೊಡ್ಡ ಪ್ರೈವೇಟ್ ಆಫೀಸಲ್ಲಿ ನನಗೆ ಕೆಲಸ ಸಿಗಬೇಕು, ಕಂಪನೀಲಿ, ಆ ಥರನಾದರೂ ಬರ್ಕೋಬೋದು. ಏನೇ ಆದರೂ ನೀವು ಬರ್ಕೊಳ್ಳಿ. ಸಾಲ ತೀರಬೇಕು, ಇಲ್ಲ ಮನೆ ಕಟ್ಟಬೇಕು, ಇಲ್ಲ ಸೈಟ್ ತೊಗೋಬೇಕು, ಇಲ್ಲ ಒಡವೆ ತೊಗೋಬೇಕು, ಏನೋ ಒಂದು ಜಮೀನು ತೊಗೋಬೇಕು, ಇಲ್ಲ ನನ್ನ ಗಂಡ ಹೆಂಡತಿ ಮಧ್ಯೆ ಸರಿ ಹೋಗ್ತಾ ಇಲ್ಲ, ಸರಿ ಹೋಗಬೇಕು, ಆದಷ್ಟು ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ಈ ಥರ ಏನೇ ಒಂದಾದರೂ ನೀವು ಬರ್ಕೋಬೋದು. ಆ ಥರ ಈ ಥರ ಹಣದ ವಿಚಾರ ಅಂತಲೇ ಇಲ್ಲ, ಏನಾದರೂ ನೀವು ಬರೀಬಹುದು. ಇದನ್ನು ಬರೆದ ನಂತರ ಇದನ್ನು ಏನು ಮಾಡಿ ಅಂದರೆ, ಇದನ್ನು 4 ಫೋಲ್ಡ್ ಮಾಡ್ಕೊಳ್ಳಿ. 4 ಫೋಲ್ಡ್ ಮಾಡಿ ಉಪ್ಪಿನ ಫುಲ್ ತುಂಬಿರಬೇಕು. ಆ ಥರ ಎಲ್ಲ ತುಂಬಕ್ಕೆ ಹೋಗಬೇಡಿ. ಯಾವತ್ತೂ ಕೂಡ ಉಪ್ಪಿನ ರೆಮಿಡಿಗಳಲ್ಲಿ ಫುಲ್ಲೇ ತುಂಬಿಕೊಂಡಿರಬೇಕು. ಈ ಥರ ನೀವು 4 ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಉಪ್ಪಿನ ಬೌಲ್ ಏನಿದೆ ಅದನ್ನು ನೀವು ತುಂಬಿಸಿ ಇಟ್ಕೋಬೇಕು. ಇದು ಗ್ಲಾಸ್ ಆದರೂ ಪರವಾಗಿಲ್ಲ, ಅಥವಾ ನಿಮ್ಮ ಹತ್ರ ಮಡಕೆ ಏನಾದರೂ ಇದೆ, ಚಿಕ್ಕ ಬೌಲ್ ಥರ ಏನಾದರೂ ಮಡಕೆ ಇದೆ ಅಂತ ಹೇಳಿದ್ರೆ ಆ ಥರನಾದರೂ ತೊಗೊಳ್ಳಿ. ಇಲ್ಲ ನಮ್ಮ ಹತ್ರ ಎಮರ್ಜೆನ್ಸಿ ಆ ಥರ ಯಾವುದೂ ಇಲ್ಲ ಅಂದರೆ ಪ್ಲ್ಯಾಸ್ಟಿಕ್ ಉಪಯೋಗಿಸ್ಬೇಡಿ, ಆದರೆ ಸ್ಟೀಲ್ ಉಪಯೋಗಿಸಿ. ನಾನು ಹೇಳೋದು ಸ್ಟೀಲಿಗಿಂತ ಮಣ್ಣಿನ ಮಡಿಕೆ ಅಥವಾ ಗ್ಲಾಸಲ್ಲಿ ತುಂಬ ಉತ್ತಮ. ಇನ್ ಕೇಸ್ ನಿಮ್ಮ ಹತ್ರ ಇಲ್ಲ, ನನ್ನ ಹತ್ರ ತಗೊಳ್ಳೋಕ್ಕೂ ಕೂಡ ಹಣ ಇಲ್ಲ ಅಂತ ಅಂದಾಗ ನೀವು ಉಪಯೋಗಿಸಿ. ಆದಷ್ಟು ನಿಮಗೆ ಬೇಕು ಅಂತ ಹೇಳಿದ್ರೆ ಜಸ್ಟ್ ನಿಮಗೆ ಇದೆಲ್ಲ ನಿಮಗೆ ಒಂದು 50-100 ರುಪೀಸೆಲ್ಲ ಈ ಥರ ಬೌಲ್ ಬಂದುಬಿಡುತ್ತೆ. ನಿಮಗೆ ಈ ಥರ ಕಾಣಬೇಕು, ಯಾವುದೇ ರೀತಿ ಡಿಸೈನ್, ಹೂವು, ಫ್ಲವರ್ ಆ ಥರ ಏನೂ ಬೇಡ, ಈ ಥರ ಉಪ್ಪು ಕಾಣಬೇಕು, ಆ ಥರ ಇದ್ದರೆ ತೊಗೊಳ್ಳಿ, ಸರಿನಾ. ಇದನ್ನು ತೊಗೊಂಡು ಏನು ಮಾಡಿ ಅಂತ ಹೇಳಿದ್ರೆ, ಉಪ್ಪಿನ ಒಳಗಡೆ ಇದನ್ನು ಹಾಕಿ ನೀವು ವಿಶ್ ಮಾಡ್ಕೊಳ್ಳಿ, ಸರಿನಾ. ಇದನ್ನು ನಿನಗೆ ಬಿಟ್ಟಿದ್ದೀನಿ, ಸರಿನಾ. ಏನೇ ಆದರೂ ಕೂಡ ನಿಮಗೆ ಬಿಟ್ಟಿದ್ದೀನಿ, ನಂಬಿದ್ದೀನಿ, ತುಂಬ ನಂಬಿಕೆ ಇಟ್ಟು ಮಾಡಿದ್ದೀನಿ, ಸರಿನಾ. ಏನೇ ಆದರೂ ಕೂಡ ನಿಮ್ಮ ಕೈಯಲ್ಲಿದೆ, ಕಾರಣ ನೀವೇ ಆಗೋದು, ನಿಮ್ಮ ಕೈಯಲ್ಲಿ ಬಿಟ್ಟಿದ್ದೀನಿ. ಏನೇ ಆದರೂ ಕೂಡ ನಿಮಗೆ ಸೇರಿದ್ದು ಇದು, ಸರಿನಾ. ನಾನು ಇದನ್ನು ಮಾಡಿದ ಮೇಲೆ ನಿಮಗೆ ಎಲ್ಲ ಕಷ್ಟ, ನನ್ನ ಸುಖ, ನನ್ನ ಸಂಕಟ, ನನ್ನ ಮನಸ್ಸಲ್ಲಿಟ್ಟಿರೋ ಭಾರ ಎಲ್ಲನೂ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡಿ, ನನ್ನ ಏನೇ ಒಂದು ಕೋರಿಕೆ ಇದ್ದರೂ ಈ ಪೇಪರ್ ಮೂಲಕ ಬರೆದು ಹಾಕಿದ್ದೀನಿ. ಇದರಲ್ಲಿ ನೀವು ನನ್ನ ಕೋರಿಕೆಗಳು ಏನಿದೆ ಪೂರ್ತಿ ಮಾಡಿ ನಿರ್ವಹಿಸಿ ಈ ಕೋರಿಕೆನ ಅಂತ ಹೇಳಿ ನೀವು ಇದನ್ನು ಬಂದು ನೀವು 3 ದಿನ ಅಥವಾ 5 ದಿನ ಇಡಬೇಕಾಗುತ್ತೆ, ಹೀಗೇ, ಸರಿನಾ. ಇದ್ರ ಮೇಲೆ 1-2 ಏಲಕ್ಕಿನ ಹಾಕ್ಕೊಳ್ಳಿ, 1-2 ಲವಂಗನ ಹಾಕ್ಕೊಳ್ಳಿ, 2 ಸಾಕು. 2 ಲವಂಗನ ಬಂದು ಯಾವತ್ತೂ ಹೀಗೆ ಇಡಿ, ಲವಂಗನ ಹೀಗೆ ಸ್ಟ್ರೈಟಾಗೆ ಇಡಬೇಕು. ಯಾವುದೇ ರೆಮಿಡಿ ಮಾಡಿದ್ರೂ ಕೂಡ ಇಟ್ಟು 101 ರೂಪಾಯಿ ನಿಮ್ಮ ಕೈಲಾದಷ್ಟು ಅದನ್ನು ಇಟ್ಬಿಡಿ. ಇಟ್ಬಿಟ್ಟು ಏನು ಮಾಡಿ ಅಂತ ಹೇಳಿದ್ರೆ, ಇದು ಎಲ್ಲಾದರೂ ಒಂದು ಕಬೋರ್ಡಲ್ಲಿ ಇಡ್ಬೋದು, ಅಥವಾ ದೇವರಿನ ಮುಂದೆ ನೀವು ಇಡ್ಬೋದು, ಅಥವಾ ಹಾಲಲ್ಲಿ ಇಟ್ಕೋಬೋದು. ಅಂದರೆ ಹೈಟಲ್ಲಿ ಯಾರಿಗೂ ಕಾಣಬಾರ್ದು, ಇದು ಕಾಣದೇ ಇರೋ ರೀತಿ ಇಡಿ. ಯಾಕೆಂದರೆ ಯಾರೋ ಆದರೂ ಮನೆಗೆ ಬಂದವರು ಇದೇನು, ಯಾಕೆ ಇಟ್ಟಿದ್ದೀರಾ, ಏನೋ ಮಾಡ್ತಾಯಿದ್ದಾರೆ ಆ ಥರ ಎಲ್ಲ ಅನ್ಕೋಬೋದು ಅಲ್ವಾ. ಅದಕ್ಕೆ ಅಡೆತಡೆಗಳು ಏನೂ ಆಗಬಾರ್ದು. ದೇವ್ರ ಮನೇಲಿ ಆಲ್ಮೋಸ್ಟ್ ಯಾರಿಗೂ ಕೂಡ ತೋರಿಸೋದಿಲ್ಲ ನೀವುಗಳು. ದೇವ್ರ ಮನೇಲಿ ಇಡ್ಬೋದು, ದೇವ್ರ ಫೋಟೋ ಮುಂದೆ ಇಡ್ಬೋದು, ಕಬೋರ್ಡಲ್ಲಿ ಇಟ್ಕೋಬೋದು ನೀವು, ಅಥವಾ ಹಾಲಲ್ಲಿ ಎಲ್ಲಾದರೂ ಟೇಬಲ್ ಆ ಥರ ಏನಾದರೂ ಇದ್ದರೆ ಹೈಟಲ್ಲಿ ಅಲ್ಲಿ ಇಡ್ಬೋದು, ಶೋಕೇಶ್ಗಳಲ್ಲಿ ಇಟ್ಕೋಬೋದು. ಈ ಥರ ಇಟ್ಟು ಹೀಗೆ ಬಿಟ್ಬಿಡಿ, ಸರಿನಾ. ನಿಮ್ಮ ಮನೇಲಿ ಏನೇ ಎನರ್ಜಿ ಇದ್ದರೂ, ಅಥವಾ ನಿಮಗೆ ಏಳಿಗೆ ಆಗಬಾರ್ದು ಅಂತ ಮಾಡಿಸಿದ್ರು, ಇಲ್ಲ ನೀವು ತುಂಬ ಚೆನ್ನಾಗಿದ್ದವರು ಮಧ್ಯೆ ನಾನು ತುಂಬ
ಏನು ಹೇಳೋದು, ವೀಕ್ ಆಗೋದೆ. ನಾವು ಹಣಕಾಸಿನಲ್ಲಿ ತುಂಬ ಚೆನ್ನಾಗಿದ್ದು, ಯಾರ ಕಣ್ಣು ಏನು ಬೀಳ್ತೋ ಗೊತ್ತಿಲ್ಲ, ತುಂಬ ವೀಕ್ ಆಗೋದೆ ಅಂತ ತುಂಬ ಜನಗಳಿದ್ದೀರಾ, ಹೇಳಿದ್ದೀರಾ ಕೂಡ. ಆ ಥರ ಇದ್ದರೂ ಕೂಡ ಇದು ಖಂಡಿತ ನಿಮಗೆ ನಿವಾರಣೆ ಆಗುತ್ತೆ. ಇದನ್ನು ಈ ರೀತಿ ಮಾಡಿ, ಇದನ್ನು ಒಂದು ಪ್ಲೇಸಲ್ಲಿ ನಾನು ಎಷ್ಟು ಪ್ಲೇಸ್ಗಳು ಹೇಳಿದ್ದೀನಿ ಅಷ್ಟು ಪ್ಲೇಸ್ಗಳಲ್ಲಿ ಒಂದು ಯಾವುದಾದ್ರೂ ಪ್ಲೇಸಲ್ಲಿ ಇಡಿ. ಮತ್ತು ಅದನ್ನು ಮುಟ್ಟೋದು, ನೋಡೋದು, ಅಥವಾ ಮನಸ್ಸಲ್ಲಿ ಇದನ್ನು ಇಟ್ಟಿದ್ದೀನಲ್ಲಪ್ಪ ಆಗುತ್ತೋ ಆಗಲ್ವೋ ಅನ್ನೋದು ಅದೆಲ್ಲ ಬಿಟ್ಟಾಕಿ. ಸರಿನಾ? ಬಿಟ್ಟಾಕ್ಬಿಟ್ಟು 101 ರೂಪಾಯಿ ಮೇಲೆ ಇಡಬೇಕು. ಅದು ನಿಮ್ಮದಲ್ಲ, ಆ ಹಣ ನಿಮ್ಮದಲ್ಲ. ಮತ್ತು ಇದನ್ನು ತೆಗಿಬಾರ್ದು. ಏನೋ ಎಮರ್ಜೆನ್ಸಿ, ನನ್ನ ಹತ್ರ ಹಣ ಇಲ್ಲಪ್ಪ, ಹಣ ಬೇಕು, ಇದನ್ನು ತೆಗೆದು ಖರ್ಚು ಮಾಡಿಬಿಡೋದಾ ಎಮರ್ಜೆನ್ಸಿ ಅಂತ ಹೇಳಿ ತೊಗೊಳ್ಳೋದು, ಮತ್ತೆ ಇಟ್ಬಿಡೋದ 3 ದಿನವರೆಗೆ ಅಂತ ಹೇಳೋದು, ತೊಗೊಳ್ಳೋದು, ಹಾಗೆಲ್ಲ ಮಾಡಬಾರ್ದು. ಒಂದು ಟೈಮ್ ನೀವು ಇದನ್ನೆಲ್ಲ ಮಾಡಿ ಇಟ್ಟಿದ್ದೀರಾ ಅಂದರೆ ಹಣ ಅಲ್ಲೇ ಇಡಬೇಕು. ಅದನ್ನು ಮತ್ತೆ ನೀವು ತೆಗಿಬಾರ್ದು. ಸರಿನಾ? ಹಣ ನಿಮ್ಮದೇ ಅಲ್ಲ. ಸರಿನಾ? ನಿಮ್ಮದೇ ಅಲ್ಲ. ಏನೋ ನಿಮಗೆ ಒಳ್ಳೆಯದಾಗೋದಕ್ಕೆ ಕಾಣಿಕೆನೋ ಇಲ್ಲ ಒಳ್ಳೆಯದಾಗೋದಕ್ಕೆ ಏನೋ ಒಂದು ಅದನ್ನು ಕೊಡೋದಕ್ಕೋಸ್ಕರ ನಾವು ಇಟ್ಟಿರೋದು. ಇದನ್ನು ತೊಗೊಂಡೋಗಿ ನೀವು, ಇದು ಮರದ ಕೆಳಗಡೆ, ಯಾವುದಾದ್ರೂ ಹಸಿರಿರುವ ಮರದ ಕೆಳಗಡೆ ಇಡಬೇಕು. ಒಣಗಿರೋ ಮರ ಆ ಥರ ಮರಗಳ ಕೆಳಗಡೆ ಇಡಬೇಡಿ. ಹಸಿರಾಗಿರಬೇಕು, ಚೆನ್ನಾಗಿರಬೇಕು. ಗಿಡ ಆದರೂ ಪರವಾಗಿಲ್ಲ, ಮರ ಆದರೂ ಪರವಾಗಿಲ್ಲ. 3 ದಿನ ಆದಮೇಲೆ ಇದನ್ನು ತೊಗೊಂಡೋಗಿ ಇದನ್ನು ಮುಟ್ಟಿ ವಿಶ್ ಮಾಡ್ಕೊಳ್ಳಿ. ನಂದು ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಇವತ್ತಿಗೆ ಸಾಲ್ವ್ ಆಗೋಗಲಿ, ಇನ್ಯಾವುದೇ ರೀತಿ ಕಷ್ಟ ನಮಗೆ ಬರೋದು ಬೇಡ, ಇವತ್ತಿಗೆ ಸಾಲ್ವ್ ಆಗಬೇಕು. ನನ್ನ ಏನೇ ಕರ್ಮ, ಪಾಪ ಕರ್ಮ ಏನೇ ಇದ್ದರೂ ಕೂಡ ಇವತ್ತಿಗೆ ಮುಕ್ತಾಯ ಆಗಲಿ ಅಂತ ಇದನ್ನು ಮುಟ್ಟಿ ತೊಗೊಂಡೋಗಿ ಮರದ ಅಥವಾ ಗಿಡದ ಕೆಳಗಡೆ ಇಟ್ಟು ಬನ್ನಿ. ಹಸಿರಿರುವ ಮರ ಅಥವಾ ಗಿಡದ ಕೆಳಗಡೆ ಇದನ್ನು ಇಡಬೇಕಾಗುತ್ತೆ. ಒಣಗಿರೋ ಮರ ಆ ಥರ ಎಲ್ಲ ಇಡೋಕ್ಕೆ ಹೋಗ್ಬಿಡಿ. ಇಟ್ಬಿಟ್ಟು ಈ ಹಣನ ಏನು ಮಾಡಬೇಕು ಅಂತ ಕೇಳಿದ್ರೆ, ಈ ಹಣನ ನೀವು ಯಾರಿಗಾದರೂ ದಾನ ಕೂಡ ಮಾಡ್ಬೋದು. ಈ ಹಣ ಯಾರಾದರೂ ಮಕ್ಕಳಾಗಿರಲಿ ಅಥವಾ ವಯಸ್ಸಾದಾಗಿರೋರಾಗಿರಲಿ, ಇಲ್ಲ ತುಂಬ ಅವಶ್ಯಕತೆ, ಹಣದ ಅವಶ್ಯಕತೆ ರೋಡ್ಗಳಲ್ಲಿ ಸಿಗ್ತಾರಲ್ವ ತುಂಬ ಜನ, ಆ ಥರ ಇರೋರಿಗೆ ಕೊಡಿ. ಇಲ್ಲ ಯಾರೂ ಆ ಥರ ನನಗೆ ಸಿಕ್ಕಿಲ್ಲ, ಎಲ್ಲ ಚೆನ್ನಾಗಿರೋರು ಇದ್ದಾರೆ ಅಂದರೆ ಪರವಾಗಿಲ್ಲ, ಇದನ್ನು ಕೂಡ ಉಪ್ಪಿನ ಮೇಲೆ ಈ ಥರ ಮರದ ಕೆಳಗಡೆ ಇಟ್ಟು ಬರ್ಬೋದು. ಇಲ್ಲ ಯಾರಾದರೂ ಸಿಗ್ತಾರೆ, ಇನ್ ಕೇಸ್ ನಿಮ್ಗೆ ಯಾರೂ ಸಿಕ್ಕಿಲ್ಲ ಅಂದರೆ ಮಕ್ಕಳು ಕೂಡ ದೇವ್ರ ಸಮಾನ ಅಲ್ವಾ, ಮಕ್ಕಳ ಕೈಗೂ ಕೂಡ ನೀವು ಕೊಟ್ಟು ಬರ್ಬೋದು. ಮಕ್ಕಳು ಕೂಡ ದೇವ್ರ ಸಮಾನನೇ. ಮಕ್ಕಳ ಮನಸ್ಸಲ್ಲೂ ಕೂಡ ಏನೂ ಇರೋದಿಲ್ಲ, ಅವರು ಖುಷಿ ಪಡ್ತಾರೆ, ನಿಮಗೆ ಹಾರೈಸ್ತಾರೆ, ಸ್ವಚ್ಛ ಮನಸ್ಸಿಂದ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಹೇಳಿಬಿಟ್ಟು ಹೇಳಿ, ಮಕ್ಕಳಿಗೆ ಗೊತ್ತಾಗಲ್ಲ ಅಲ್ವಾ, ನಾನು ಈ ಹಣನ ಕೊಡ್ತೀನಿ, ಇಟ್ಕೊ, ನಿನ್ಗೆ ಏನು ಬೇಕೋ ಅದನ್ನು ತಗೋ, ಒಳ್ಳೆಯದಾಗಲಿ ಅಂತ ಹೇಳು ನಮಗೆ ಅಂತ ಹೇಳಿಬಿಟ್ಟು ಬಂದುಬಿಡಿ ವಾಪಸ್. ಈ ಉಪ್ಪನ್ನು ಬಂದು ನೀವು ಇವಾಗ ನೀವು ಶನಿವಾರ ಇಡ್ತೀನಿ ಅಂತ ಹೇಳಿದ್ರೆ ಶನಿವಾರ, ಭಾನುವಾರ, ಸೋಮವಾರ ಇಡ್ಬೋದು. ಅಥವಾ ನೀವು 5 ದಿನ ಇಡ್ತೀನಿ ಅಂತ ಹೇಳಿದ್ರೆ ಮಂಗಳವಾರ, ಬುಧವಾರ ತೊಗೊಂಡೋಗಿ ಇದನ್ನು ಹಾಕ್ಬೋದು. ಈ ಥರ ನೀವು 3 ದಿನ ಅಥವಾ 5 ದಿನ ಇಟ್ಟು ಇದನ್ನು ತೊಗೊಂಡೋಗಿ ಇಡ್ಬೋದು. ಮತ್ತು ಇದನ್ನು ಹೊಸ ಉಪ್ಪಿನ ಪ್ಯಾಕೆಟಿಂದನೇ ಓಪನ್ ಮಾಡಬೇಕು. ಮನೇಲಿರೋ ಉಪ್ಪಿನ ಡಬ್ಬದಲ್ಲಿ ತೆಗೆದು ನೀವು ಯೂಸ್ ಮಾಡುವಂತಲ್ಲ, ಅಂಗಡಿಯಿಂದ ತಂದು ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಇಷ್ಟು ಮಾಡಿ ನಿಮಗೆ ಏನೇ ಪಾಪ ಕರ್ಮ ಗೊತ್ತೋ ಗೊತ್ತಿಲ್ಲದೋ ಏನೋ ಒಂದು ಆಗಿದ್ರೂ ಕೂಡ ಎಲ್ಲನೂ ಕೂಡ ಹೋಗುತ್ತೆ. ಖಂಡಿತ ನಿಮಗೆ ನಿವಾರಣೆ ಅನ್ನೋದು ಸಿಗುತ್ತೆ. ತುಂಬ ಜನ ನಿಮ್ಮ ರೆಮಿಡಿಗಳು ಯೂಸ್ ಆಗ್ತಾಯಿದೆ ಸಿಸ್ಟರ್, ಒಳ್ಳೇದಾಗ್ತಾಯಿದೆ, ನಾನು ಮಾಡಿದ್ದೀನಿ ಅಂತ ತುಂಬ ಜನ, ದಿನಕ್ಕೆ ಒಂದು 5-6 ಜನ ಆದರೂ ಹೇಳ್ತಾನೆ ಇರ್ತೀರ ನನಗೆ. ಅದು ನನಗೆ ವಾಟ್ಸಪ್ ನಂಬರಿಂದ ಕನೆಕ್ಟ್ ಮಾಡಿ ಹೇಳ್ತಾ ಇರ್ತೀರ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಹೇಳೋಕ್ಕೆ ಟೈಮ್ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಮತ್ತು ನನ್ನ ಎಲ್ಲ ವಿಡಿಯೋಗಳಿಗೂ ಕೂಡ ನೀವು 786 ಅಂತ ಕಮೆಂಟ್ ಮಾಡ್ತಾಯಿದ್ದೀರಾ. ತುಂಬ ನಿಮ್ಮ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಾಯಿದ್ದೀರಾ. ಖುಷಿ ಆಗ್ತಾಯಿದೆ ನನಗೆ ನೋಡೋದಕ್ಕೆ, ತುಂಬ ಖುಷಿಯಾಗುತ್ತೆ. ನಾನು ಕಮೆಂಟ್ ಬಾಕ್ಸ್ ತೆಗೆದು ನೋಡಿ, ಎಲ್ಲರೂ ಕೂಡ 786 ಎಲ್ಲನೂ ಕೂಡ ಅದು ನೋಡೋಕ್ಕೆ ಎಷ್ಟು ಚೆಂದ ಅಲ್ವಾ, ಎಷ್ಟು ಚೆಂದ ಕಾಣಿಸುತ್ತೆ. 786 ಏನೋ ನಮಗೆ ಒಂದು ಪವರ್ಫುಲ್ ಅನಿಸ್ತಾ ಇರುತ್ತೆ ಅದನ್ನು ನೋಡಿದಾಗ, ಖುಷಿಯಾಗುತ್ತೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ತುಂಬ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಎಲ್ಲರಿಗೂ. ಮತ್ತು ನಿಮಗೆ ಸಜೆಷನ್ ನಿಮಗೇನಾದರೂ
ರೆಮಿಡೀಸ್ ಬೇಕು ಅಂದರೂ ಕೂಡ ಈ ಥರ ನನಗೆ ಪ್ರಾಬ್ಲಮ್ ಆಗ್ತಾಯಿದೆ, ಈ ಥರ ಏನಾದರೂ ರೆಮಿಡಿ ತೋರಿಸ್ತೀರಾ ಅಂತಲೂ ಕೂಡ ಕೇಳ್ಬೋದು. ತುಂಬ ಜನ ಕೇಳಿದ್ದೀರಾ ಅಲ್ವಾ, ಅವರಿಗೆ ನಾನು ಖಂಡಿತ ರೆಮಿಡಿಗಳನ್ನ ಮಾಡಿ ತೋರಿಸಿದ್ದೀನಿ ಅಲ್ವಾ. ನಿಮಗೂ ಏನಾದರೂ ಈ ಥರ ರೆಮಿಡೀಸ್ ಬೇಕು, ನನಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಖಂಡಿತ ನಾನು ಹೇಳ್ಕೊಡ್ತೀನಿ. ಏನೇ ಡೌಟ್ ಇದ್ದರೂ ಕೂಡ ನನಗೆ ಕೇಳಿ, ಖಂಡಿತ ನಾನು ಫ್ರೀ ಇದ್ದರೆ ರಿಪ್ಲೈ ಮಾಡಿರ್ತೀನಿ ಎಲ್ಲರಿಗೂ. ಮತ್ತು ಸ್ಫಟಿಕನ ತುಂಬ ಜನ ಬೇರೆಯವ್ರಿಗೆಲ್ಲ ಕೊಡಿಸ್ತಾ ಇದ್ದೀರಾ, ಎಷ್ಟು ನಂಬಿಕೆ ಇಟ್ಟಿದ್ದೀರಾ ನನ್ನ ಮೇಲೆ ಅಂತ ಹೇಳಿದ್ರೆ ಖಂಡಿತ ಈ ನಂಬಿಕೆ ತುಂಬ ಉಳಿಸ್ಕೋಬೇಕು, ಒಳ್ಳೆಯದಾಗಲಿ. ಯಾಕೆಂದರೆ ಅವರು ನಿಮ್ಮನ್ನು ನಂಬಿ ತೊಗೊಂಡಿದ್ದೀರಾ, ನೀವು ನಮ್ಮನ್ನು ನಂಬಿ ತೊಗೊಂಡಿದ್ದೀರಾ. ಆ ನಂಬಿಕೆ ನಾನು ಹಾಗೆ ಉಳಿಸ್ಕೋಬೇಕು, ನಿಮ್ಮ ನಂಬಿಕೆನೂ ಕೂಡ ಜಾಸ್ತಿ ಆಗಬೇಕು ಅಲ್ವಾ. ನಿಮ್ಮ ಒಳ್ಳೆ ಮನಸ್ಸಿಂದ ಬೇರೆಯವ್ರು ಕೊಡಿಸ್ತೀರಲ್ಲ, ಖುಷಿ ಆಗುತ್ತೆ. ಒಳ್ಳೆಯದಾಗಲಿ, ಒಳ್ಳೆ ರಿಸಲ್ಟ್ ಬರಲಿ ಎಲ್ಲರಿಗೂ ಕೂಡ. ರಿಸಲ್ಟ್ ಬಂದಮೇಲೆ ಪ್ಲೀಸ್ ಮಿಸ್ ಮಾಡಬೇಡಿ, ಮುಂದಿನ ಪ್ರೊಸೀಜರ್ ಇರುತ್ತೆ, ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ, ಖಂಡಿತ ಹೇಳ್ಕೊಡ್ತೀನಿ.